ಸರ್, ಈಗ ಘಟನೆ ನಡೆದಿರೋ ಜಾಗದಲ್ಲಿ ಸೆಲೆಕ್ಟಿವ್ ಆಗಿ ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚೋದು ಧ್ವಂಸ ಮಾಡುವಂತದ್ದಾಗಿದೆಯಲ್ಲ ಸರ್? ಈಗ ಅದಾಗಿದೆ, ಅದನ್ನೇ ಹೇಳೋದು. ಇಲ್ಲಿ ಪರಿಸ್ಥಿತಿ ಏನಾಗಿದೆ, ಕಟ್ಟಡ ಬಂದು ಮುಸಲ್ಮಾನ್ ಬಂಧುಗಳದು, ಕಟ್ಟಡ ಬಾಡಿಗೆಗೆ ತಗೊಂಡಿರೋರು ಹಿಂದೂಗಳು, ಕೆಲವು ಕಡೆ ಕಟ್ಟಡ ಬಂದು ಹಿಂದೂದು, ಬಾಡಿಗೆಯಲ್ಲಿ ನಡೆಸ್ತಾ ಇರೋ ಜೀವನ ಮಾಡ್ತಿರೋನು ಮುಸ್ಲಿಮು. ಸೆಲೆಕ್ಷನ್ ಹೆಂಗೆ ಮಾಡ್ಕೊಂಡವ್ರೆ? ಇವತ್ತು 50 ಜನ ಕರ್ಕೊಂಡೋಗಿ ಕೂರಿಸ್ಕೊಂಡು ಜೈಲಿಗೆ. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಸಣ್ಣ ಗಲಭೆ ಅಂತ ಹೇಳಿದ್ರಲ್ವೇ, ಏನಿಲ್ಲ, ಅದು ಆಕಸ್ಮಿಕವಾದದ್ದು ಅಂತ ಹೇಳಿದ್ರಲ್ಲ. ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಕಂಪ್ಲೇಂಟ್ನಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡೂ ಕೋಮಿನವರು ಪರಸ್ಪರ ಕೈ ಮಿಲಾಯಿಸುವುದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಲ್ಲು ತೂರಾಟ ನಡೆಸಿದರು. ನಂತರ ನಾವು ಪರಿಸ್ಥಿತಿ ವಿಕೋಪಕ್ಕೆ ತಿರುವ ಸಾಧ್ಯತೆ ಇದ್ದಿದ್ದರಿಂದ ಸ್ಥಳದಲ್ಲಿದ್ದ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಲಘು ಲಾಠಿ ಪ್ರಹಾರ ಮಾಡಿ ಎರಡೂ ಗುಂಪನ್ನು ಚದುರಿಸಿ ಇದೆಲ್ಲ ಹೇಳ್ಕೊಂಡು ಹೋದರು. ಎರಡೂ ಕೋಮಿನವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಆ ಪರಮೇಶ್ವರನ ಯಾರಾದ್ರು ಗೃಹ ಸಚಿವ ಅಂತ ಕರಿತೀರಾ? ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಏನು ಬರೆದವ್ರೆ ಪರಮೇಶ್ವರ್ ಅವರೇ? ಏನು ಹೇಳಿದ್ರು ಇಲ್ಲಿ? ಕೋಮುಗಲೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳಿಂದ ಕಬ್ಬಿಣದ ಪೈಪ್ಗಳು, ಕಲ್ಲು ದೊಣ್ಣೆಗಳನ್ನು ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಗಾದಂತೆ ಒಂದು ಪರಸ್ಪರ ಪ್ರಚೋದನಾತ್ಮಕ ಘೋಷಣೆ ಕೂಗಲು ಶುರು ಮಾಡಿದರು. ಎಲ್ಲಿತ್ತು ಇವೆಲ್ಲ ದೊಣ್ಣೆ, ಇದು ಕಬ್ಬಿಣದ ಪೈಪ್ಗಳು, ಇವೆಲ್ಲ ಎಲ್ಲಿದ್ದು? ಸರ್, ಒಂದು ಸರ್ ಕ್ಲಾರಿಫಿಕೇಶನ್. ಸಾಕಷ್ಟು ಮಾಹಿತಿ ತಮಗೂ ಇರುತ್ತೆ ಸರ್, ತೆಗೆದುಕೊಂಡಿರ್ತೀರಿ. ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇರ್ತಿದ್ರು ಅಂತ. ಇಂಥ ಇನ್ಸಿಡೆಂಟ್ ಯಾರು ಹೊರಗಿನಿಂದ ಬಂದು ಗಲಭೆಯನ್ನು ಸೃಷ್ಟಿ ಮಾಡಿದ್ರೆ ತಮ್ಗೆ ಅನ್ಸುತ್ತೆ ಸರ್? ನನಗೆ ತನಿಖೆಯಲ್ಲಿ ಬರಲಿ, ನಾನು ಯಾರ ಮೇಲೂ ಅಪಾದನೆ ಮಾಡ್ತಿಲ್ಲ. ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ ಸ್ಥಳೀಯವಾಗಿ. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನು ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟಿದ್ದೀರಿ. ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ನಿಮಗೆ ಬೇಕಾದಂಥ ರೀತಿಯಲ್ಲಿ